132ನೇ ಶ್ಲೋಕದ ಮುಂದಿನ ಭಾಗ ಅಂದ್ರೆ ಪ್ರಾಯ ಇದು ಮೂರನೇ ಭಾಗ. ಈಗಾಗಲೇ 2 ಭಾಗ ಆಗಿದೆ, ಮೂರನೇ ಭಾಗ. ಶ್ಲೋಕಂ ಹೇಳ್ತೀನಿ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯಃ ನಮೋ ಯುವಭ್ಯೋ ನಮಃ ಆವಟುಭ್ಯಃ ಯೇ ಬ್ರಾಹ್ಮಣಾಗಾ ಮಮ ದೂತಲಿಂಗಾಃ ಸರಂತಿ ತೇಭ್ಯಶ್ಚವಮಸ್ತು ರಾಜ್ಞಾಂ. ನಾನು ಅತ್ರ ವೈವಕ್ಷಿಕ ಮಹತ್ವಸ್ಯ ಹರಿವಿರಿಂಚ ಹರೇಷು ತ್ರಿಷ್ವಪಿ ಸತ್ವೇನ ತೇಷಾಂ ಮಹದ್ಭ್ಯಃ ಇತ್ಯತ್ರ ಸ್ತುತ್ಯತಾಂ. ಅಂದರೆ ನಮೋ ಮಹದ್ಭ್ಯಃ ಅಂತ ಶ್ಲೋಕ ಇದೆ. ಇದಕ್ಕೆ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮಹತ್ವ ಎಂಬುವಂಥದ್ದು ಅಂದರೆ ವೈವಕ್ಷಿಕ ಮಹತ್ವ. ದೇವತೆ ಇಂದ್ರಾದಿ ದೇವತೆಗಳಿಗಿಂತಲೂ ದೊಡ್ಡವರು ಅಂತ ಇಟ್ಕೊಂಡ್ರೆ ರುದ್ರದೇವರು ದೊಡ್ಡವರಾಗ್ತಾರೆ. ರುದ್ರಾದಿಗಳಿಗಿಂತ ದೊಡ್ಡವರು ಅಂದ್ರೆ ಬ್ರಹ್ಮದೇವರು ದೊಡ್ಡವರಾಗ್ತಾರೆ. ಎಲ್ಲರಿಗಿಂತ ದೊಡ್ಡವರು ಅಂತ ಇಟ್ಕೊಂಡ್ರೆ ಪರಮಾತ್ಮ. ಈಗ ವೈವಕ್ಷಿಕ ಮಹತ್ವ ಅಂದ್ರೆ ಇವರಿಗಿಂತ ಇವರು ಆ ತರ ಇಟ್ಕೊಂಡಾಗ ಏನಾಗುತ್ತೆ, ಮುಖ್ಯ ತ್ರಿಮೂರ್ತಿಗಳು. ಯಾಕಂದ್ರೆ ಸೃಷ್ಟಿಕರ್ತೃಗಳು, ಸ್ಥಿತಿಕರ್ತೃಗಳು, ಸಂಹಾರಕರ್ತೃಗಳು. ಆದ್ದರಿಂದಾಗಿ ಒಂದು ರೀತಿಯಲ್ಲಿ ಮಹತ್ವ ಎಂಬುವಂಥದ್ದು 3 ಜನರಲ್ಲೂ ಬರುತ್ತೆ. ಅದರಿಂದಾಗಿ ನಮೋ ಮಹದ್ಭ್ಯಃ ಎಂಬ ಶಬ್ದದಿಂದಾಗಿ ರಘುಗಣರಾಜ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ 3 ಜನರನ್ನು ನಮಸ್ಕಾರ ಮಾಡ್ತಾ ಇದ್ದಾನೆ. ನಾನು ಅತ್ರ ವೈವಕ್ಷಿಕ ಮಹತ್ವಸ್ಯ ಹರಿ ಅಂದರೆ ಪರಮಾತ್ಮ, ವಿರಿಂಚ ಬ್ರಹ್ಮದೇವರು, ಹರ ಅಂದ್ರೆ ರುದ್ರದೇವರು, ಹರಿ ವಿರಿಂಚ ಹರೇಶು ತ್ರಿಷ್ವಪಿ ಸತ್ವೇನ ತೇಷಾಂ ಮಹದ್ಭ್ಯಃ ಇತ್ಯತ್ರ ಸ್ತುತ್ಯತ ತಥಾ ತಾದೃಶಸ್ಯ ಶಿಶುತ್ವಸ್ಯ ಸ್ಕಂದೇಂದ್ರಾದಿಷು ಸತ್ವೇನ ತೇಷಾಂ ಶಿಶುಭ್ಯಃ ಇತ್ಯತ್ರ ಸ್ತುತ್ಯತ. ಇನ್ನು ಶಿಶುತ್ವ ಅವರಿಗಿಂತಲೂ ಕೂಡ ಬ್ರಹ್ಮರುದ್ರಾದಿ ದೇವತೆಗಳಿಗಿಂತಲೂ ಕೂಡ ಚಿಕ್ಕವರು ಅಂದ್ರೆ ಯಾರು? ಸ್ಕಂದ, ದೇವ ಸೇನಾಧಿಪತಿಯಾದಂತಹ ಸ್ಕಂದ, ಇಂದ್ರ, ಇವರೆಲ್ಲರೂ ಕೂಡ ಇದೆ. ಅದರಿಂದಾಗಿ ನಮೋ ಮಹದ್ಭ್ಯ ಅಂದ್ರೆ ತ್ರಿಮೂರ್ತಿಗಳು, ಶಿಶುಭ್ಯ ಅಂದ್ರೆ ಸ್ಕಂದ, ಇಂದ್ರ ಮೊದಲಾಗಿರ್ತಕ್ಕಂತಹ ದೇವತೆಗಳು, ಅವ್ರನ್ನ ಇಟ್ಕೊಳ್ಬೇಕು. ಯುವಭ್ಯ ಇತ್ಯತ್ರ ತಥಾ ವಟುಭ್ಯ ಇತ್ಯತ್ರ ಚ ಕೇಶಾಂ ಸ್ತುತ್ಯತ. ಹಾಗಾದ್ರೆ ಯುವಕರು ಅಂದ್ರೆ ಯಾರು, ವಟುಗಳು ಅಂದ್ರೆ ಯಾರು? ಮಹಾತ್ಮರು ಅಂದ್ರೆ ತ್ರಿಮೂರ್ತಿಗಳಾಯ್ತು, ಶಿಶುಗಳು ಅಂದ್ರೆ ಉಳಿದ ಇಂದ್ರಾದಿ ದೇವತೆಗಳು ಅಂತ ಆಯ್ತು. ಹಾಗಾದ್ರೆ ಯುವಕರಿಗೆ ನಮಸ್ಕಾರ, ಶಿಶುಗಳಿಗೆ ನಮಸ್ಕಾರ ಅಂದ್ರೆ ಯಾರಿಗೆ ನಮಸ್ಕಾರ? ಕಿಂಚ ಯದ್ ಯುವತ್ವಂ ವಟುತ್ವಂ ಚ ಇತಿ ಚೇತ್. ಮತ್ತಷ್ಟು ಮಾತ್ರ ಅಲ್ಲ, ವಟು ಅಂದ್ರೆ ಏನು, ಯುವಕ ಅಂದ್ರೆ ಏನು ಪ್ರಶ್ನೆ ಅಲ್ವಾ? ಯುವಕರಿಗೆ ನಮಸ್ಕಾರ, ವಟುಗಳಿಗೆ ನಮಸ್ಕಾರ, ವಟುತ್ವ ಅಂದ್ರೆ ಏನು, ಯುವಕರು ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ. ಇತಿ ಚೇತ್ ಅದಕ್ಕುತ್ತರ. ಇಷ್ಟು ಪ್ರಶ್ನೆ ಇದು. ಇತಿ ಚೇತ್ ನಾನು ಇಂದು ಶುರುವಾಗಿಲ್ಲವರೆಗೆ ಪ್ರಶ್ನೆ, ಅದಕ್ಕುತ್ತರ ಸ್ಕಂದ ಇಂದ್ರಾದೀನಾಮೇವ ಉಭಯತ್ರಾಪಿ ಸ್ತುತ್ಯತ ಇತಿ ವದಾಮಹ. ಎರಡೂ ಕಡೆಯಿಂದಲೂ ವಟುಗಳು ಅಂದ್ರು, ಯುವಕರು ಅಂದ್ರು ಸ್ಕಂದೇಂದ್ರಾದಿ ದೇವತೆಗಳೇ. ಸ್ಕಂದ ಇಂದ್ರಾದೀನಾಮೇವ ಉಭಯತ್ರಾಪಿ ಸ್ತುತ್ಯತ ಇತಿ ವದಾಮಹ. ಹೀಗೆ ನಾವು ಹೇಳ್ತೇವೆ, ಉತ್ತರ ಕೊಡ್ತೇವೆ. ಯುವತ್ವಾದಿಕಂತೂ ವೈವಕ್ಷಿಕಂ ನ ವಕ್ತವ್ಯಮೇವ. ಯುವಕ ಅನ್ನೋದೆಲ್ಲವೂ ಕೂಡ ಅದು ವೈವಕ್ಷಿಕ, ಅದನ್ನು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಯಾರೊಬ್ಬ 18 ವರ್ಷ, ಒಬ್ಬ 20 ವರ್ಷ, 20 ವರ್ಷದವನು ಯುವಕ, 18 ವರ್ಷದವನು ಯುವಕ. ಅರೆ 20 ವರ್ಷದವನಿಗಿಂತ 18 ಇನ್ನೂ ಯುವಕನೇ ಅಲ್ವಾ, ಚಿಕ್ಕವನು. ಹಾಗೂ ದೇವತೆಗಳಲ್ಲೂ ಕೂಡ ಅವರವರ ತಾರತಮ್ಯಕ್ಕನುಗುಣವಾಗಿ ಯುವತ್ವ ವಟುತ್ವ ಎಂಬುದು ಬರುತ್ತೆ. ಇನ್ನ ನಹಿ ವಿವಕ್ಷಾ ವಿಶೇಷೇಣ ಕಸ್ಯಚಿತ್ ಪದಾರ್ಥಸ್ಯ ವಚನಂ ವ್ಯಸನೀಯತೆಯ ಕ್ರಿಯತೆ. ಅಂದ್ರೆ ಯಾವುದೋ ಒಂದು ಏನೋ ಹೇಳೋದಾದ್ರೆ, ಕಸ್ಯಚಿತ್ ಪದಾರ್ಥಸ್ಯ ವಚನಂ, ಯಾವುದೋ ಒಂದು ಪದಾರ್ಥದ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ, ವ್ಯಕ್ತಿ ಬಗ್ಗೆ ಹೇಳುವಂಥದ್ದು ವಿವಕ್ಷಾ ವಿಶೇಷೇಣ ವ್ಯಸನೀಯತೆಯ ನಹಿ ಕ್ರಿಯತೆ. ವ್ಯಸನ ಅಂದ್ರೆ ಚಟಕ್ಕೆ ಏನೋ ಹೇಳಬೇಕು ಅಂತಾರಲ್ಲ, ಹಾಗೆ ಆ ಥರ ಹೇಳುವಂಥದ್ದಲ್ಲ. ಮತ್ತೇನು ಕಿನ್ನಾಮ, ಮತ್ತೆ ಹೇಗಂದ್ರೆ ಪ್ರಸಿದ್ಧಸ್ಯ ಅಸಂಭವೇ ಸತಿಚ ಪ್ರಯೋಜನ ವಿಶೇಷೆ. ಅಂದ್ರೆ ಏನೋ ಒಂದು ಪ್ರಯೋಜನ ಇರಬೇಕು. ಅಂದ್ರೆ ಅವರು ಯುವಕರು, ಅವರು ಶಿಶುಗಳು, ಅಥವಾ ಅವರು ವಟುಗಳು, ಈ ತರ ಪ್ರಸಿದ್ಧ ಇರೋದಿಲ್ಲ. ಮತ್ತೆ ಏನೋ ಒಂದು ಪ್ರಯೋಜನ, ವಿಶೇಷವಾಗಿ ಆ ಶಬ್ದದ ಉಲ್ಲೇಖ ಮಾಡುವುದರಿಂದಾಗಿ ಏನೋ ಒಂದು ವಿಶೇಷ ಇದೆ ಅಲ್ಲಿ, ಅದರಿಂದ ಏನೋ ಫಲ ಇದೆ, ಪ್ರಯೋಜನ ಇದೆ. ಅವಾಗ ಆ ತರ ಯಾವುದೊಂದು ವಿವಕ್ಷೆಯನ್ನು ಇಟ್ಕೊಂಡು ಅವನಿಗಿಂತ ಇವನು ದೊಡ್ಡವನು, ಇವನಿಗಿಂತ ಅವನು ಚಿಕ್ಕವನು, ಈ ತರ ಲೆಕ್ಕ ಹಾಕುವಂತ ಕ್ರಮ ಅದು ನಮ್ಮ ಲೋಕದಲ್ಲೂ ಹಾಗೆ ಇರ್ತಕ್ಕಂಥದ್ದು. ತತ್ರ ಅಜರ ಅಮರಾಣಾಂ ದೇವಾನಾಂ ಮಹತ್ವ ಶಿಶುತ್ವಯೋ ಅಸಂಭವ ಶಂಕಯ ಸಂಭಾವಯಿತು ವೈವಕ್ಷಿಕಂ ತದುಭಯಂ ಉಕ್ತಂ. ವಸ್ತುತಃ ದೇವತೆಗಳಿಗೇನಿಲ್ಲ, ಜರ ಇಲ್ಲ, ಮುಪ್ಪಿಲ್ಲ, ಅವ್ರಿಗೆ ವಯಸ್ಸಾಗೋದು ಅಂತಿಲ್ಲ,
ಇನ್ನು ಮರಣ ಅಂತೂ ಇಲ್ಲವೇ ಇಲ್ಲ. ಅಲ್ಲಿಗೆ ದೇವತೆಗಳಿಗೆ ವಸ್ತುತಃ ಇವರು ಕೇವಲ ಇವರು ಶಿಶುಗಳು, ಇವರು ಯುವಕರು, ಇವರು ವಟುಗಳು, ಆ ತರ ಹೇಳಲಿಕ್ಕೆ ಆಗಲ್ಲ ವಸ್ತುತಃ ದೇವತೆಗಳೇ. ಅದಕ್ಕೋಸ್ಕರ ಏನ್ ಮಾಡುವುದು, ವೈವಕ್ಷೇಪಯ. ರುದ್ರನಿಗಿಂತಲೂ ಕೂಡ ಸ್ಕಂದ ಚಿಕ್ಕವನು, ಯುವಕ ಸ್ಕಂದ ದೊಡ್ಡವನೇ ಆದ್ರೂ ಕೂಡ ರುದ್ರಾಪೇಕ್ಷೆಯ ಅಥವಾ ಅವನ ಅಣ್ಣನ ಅಪೇಕ್ಷೆಯ ಸ್ಕಂದ ಚಿಕ್ಕವನು. ಈ ರೀತಿಯಲ್ಲಿ ಆ ವಿವಕ್ಷ ಅವನು ದೊಡ್ಡವನಾಗಿದ್ದರೂ ಕೂಡ ಶಿಶು ಅವನಿಗಿಂತ ಇನ್ನು ಚಿಕ್ಕವನು. ಹಾಗೆ ಆ ದೇವಾನ ಮಹತ್ವ ಶಿಶುತ್ವಯೋ ಅಸಂಭವ ಶಂಕಯ. ಅವ್ರಿಗೆ ವಯಸ್ಸಾಗಲ್ಲಾರಿದ್ದಾಗ ಮಹತ್ವ ಹೇಳಲಿಕ್ಕೆ ಬರೋದಿಲ್ಲ, ಅವ್ರು ಹುಟ್ಟಿಲ್ಲ ಶಿಶುತ್ವ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋ ಯಾವೇ ಬೇರೆ ಬೇರೆ ಅವಸ್ಥೆಗಳನ್ನ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಸಂಭಾವಯಿತು ವೈವಕ್ಷಿಕಂ ತದುಭಯ ಮುಕ್ತ. ವೈವಕ್ಷಿಕ ಅಂದ್ರೆ ಅವರಿಗೆ ಹೋಲಿಕೆ ಮಾಡಿದ್ರೆ ಯಾವನೋ ಬಹಳ ಶಕ್ತಿವಂತ, ಒಂದು 100 kg ಇದ್ದಾನೆ ಅವನು, ಅದೇ 120 kg ಬಹಳ ಬಲಿಷ್ಠನ ಬಂದು ಚಿಕ್ಕ ಇವನಿನ್ನು ದುರ್ಬಲನೇ ಆಗ್ತಾನೆ. ಹಾಗೆ ವಿವಕ್ಷೆಯಿಂದಾಗಿ ದೊಡ್ಡವ್ರಿಗಿಂತಲೂ ಇವರು ಚಿಕ್ಕವರಾಗ್ತಾರೆ, ಚಿಕ್ಕವ್ರಿಗಿಂತಲೂ ದೊಡ್ಡವರಾಗ್ತಾರೆ. ವೈವಕ್ಷಿಕಂ ತದುಭಯ ಮುಕ್ತಂ. ವಿವಕ್ಷೆಗೆ ಅನುಗುಣವಾಗಿ ತದುಭಯ, ಉಭಯ ಅಂದ್ರೆ ಎರಡು, ಒಂದು ವಟುತ್ವ, ಅದೇ ರೀತಿಯಲ್ಲಿ ಯುವತ್ವ ಎರಡು ಹೇಳಿದ್ವಿ. ಅಸತಿ ಜರೋಪೇತ ಶರೀರ ಸಂಯೋಗೆ ಅಸತ್ಯಪಿ ನವೀನ ಶರೀರ ಸಂಯೋಗೆ ಉಕ್ತ ಉಭಯ ಸಂಭವಾತ್. ವಸ್ತುತಃ ದೇವತೆಗಳಿಗೆ ಏನಿಲ್ಲ, ಜರೋಪೇತ ಶರೀರ ಅಂದ್ರೆ ಮುಪ್ಪು ವಾರ್ಧಕ್ಯ ಬಂದಂತ ಶರೀರ ಇಲ್ಲ. ಇನ್ನು ಅಸತ್ಯಪಿ ನವೀನ ಶರೀರ ಸಂಯೋಗೆ, ಮತ್ತು ಹುಟ್ಟಿ ಸ್ವಲ್ಪ ಬೆಳೆದು ವಯಸ್ಸಾಗೋದು ಅದು ಕೂಡ ದೇವತೆಗಳಿಲ್ಲ. ಆದರೂ ಕೂಡ ಹೀಗೆ ಅವನಿಗಿಂತ ಇವನು ದೊಡ್ಡವನು, ಇವನಿಗಿಂತ ಅವನು ಚಿಕ್ಕವನು ಈ ಅರ್ಥದಲ್ಲಿ ಉಕ್ತ ಉಭಯ ಸಂಭವಾತ್. ವಟುತ್ವವನ್ನು ಹೇಳಲಿಕ್ಕೆ ಬರುತ್ತೆ, ಯುವತ್ವವನ್ನು ಯುವಕನು ಇವನು ವಟು ಎಂಬುದಾಗಿ ಹೇಳಲಿಕ್ಕೆ ಬರುತ್ತೆ. ಪ್ರಯೋಜನಂಚ ಸ್ತುತ್ಯರ್ಥಂ ಪ್ರವೃತ್ತಾನ ಪದಾನ ಸ್ತೋತು ಪುರುಷಾರ್ಥ ಅರ್ಪಣಮೇವ. ಪ್ರಯೋಜನ ಏನು ಈ ತರ ಹೇಳೋದ್ರಿಂದ ಅಂತ ಹೇಳಿದ್ರೆ, ಇದೇನಿದು ಸ್ತೋತ್ರ ಅಂದ್ರೆ ಒಬ್ಬರನ್ನ ಸ್ತುತಿ ಮಾಡ್ತಾ ಇರೋದು. ದೇವತೆಗಳನ್ನ ಈಗ ನಾವು ಭಗವಂತನನ್ನ ವಿಷ್ಣು ಸಹಸ್ರ ನಾವು ಪಾರಾಯಣ ಮಾಡಬೇಕಾದ್ರೆ 100 ಹೆಸರುಗಳಿಂದ ಕರೀತೇವೆ. ಭಗವಂತನ ವಿಷ್ಣು ಎಂಬ ನಾಮಕ್ಕೆ ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಬೇಕಾದದ್ದನ್ನು ಕೊಡುವಂತ ಶಕ್ತಿ ಇದೆಯಲ್ಲೋ, ಅಥವಾ ಬರೀ ವಿಷ್ಣು ಎಂಬ ಹೆಸರಿಗೆ ನಮಗೆ ಮಾನಸಿಕವಾದ ನೆಮ್ಮದಿ ಕೊಡೋದು ಮತ್ತು ಇಡೀ 1000 ನಾಮ ಹೇಳಿದಾಗ ಏನು ಪ್ರಯೋಜನ ಇದೆಯೋ, ಒಂದು ನಾಮ ಹೇಳಿದ್ರು ಅಷ್ಟೇ ಫಲ, ಅಷ್ಟೇ ಶಕ್ತಿ, ಅಷ್ಟೇ ಪ್ರಯೋಜನ ಇದ್ದೇ ಇದೆ. ಮತ್ತು 1000 ನಾಮ ಯಾಕೆ ಬೇಕು ನೋಡಿ. ಸ್ತೋತ್ರವನ್ನ ಅನೇಕ ನಾಮಗಳಿಂದ ಮಾಡಿದ್ರು ಕೂಡ ತಪ್ಪಿಲ್ಲ. ನಾವ್ಯಾವುದೋ ಲೌಕಿಕ ಕೆಲಸಗಳು ಅಂತ ಆದ್ರೆ ₹1 ಆಗೋದಕ್ಕೆ 100 ರೂಪಾಯಿ ಯಾಕೆ ಖರ್ಚು ಮಾಡಬೇಕು ಅಂತ ನಾವು ಲೆಕ್ಕ ಹಾಕ್ತೀವಿ. ಅಲ್ಲಿ ಉಳಿದು 99 ವ್ಯರ್ಥ ಅಲ್ವಾ? ₹1 ಆಗ್ತಾ ಇದೆ ಅಂದ್ಮೇಲೆ ₹100 299 ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಆದ್ರೆ ಇದು ಸ್ತೋತ್ರ ದೇವತೆಗಳ ಅನುಗ್ರಹವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಒಂದು ಹೇಳಿದ್ರೂ ಭಗವಂತನ ಅನುಗ್ರಹ ಆಗೇ ಆಗತ್ತೆ, ನಮಗ ಅದರಿಂದ ಏನ್ ಸಿಗಬೇಕು, ಶಕ್ತಿ ಸಿಕ್ಕೇ ಸಿಗತ್ತೆ. 1000 ಹೇಳಿದ್ರು ಕೂಡ ಅದೇ ಆಗತ್ತೆ. ಅಂದ್ರೆ ಸ್ತೋತ್ರವನ್ನು ಎಷ್ಟು ಬೇಕಾದ್ರೂ ಮಾಡಬಹುದು. ಹಾಗೆ ಇದೆಲ್ಲ ಕೂಡ ಕೇವಲ ಒಂದು ಸ್ತೋತ್ರ. ಪ್ರಯೋಜನಂಚ ಸ್ತುತ್ಯರ್ಥಂ ಪ್ರವೃತ್ತಾನಂ. ಸ್ತುತಿ ಮಾಡ್ಲಿಕ್ಕೋಸ್ಕರವಾಗಿ ಶಬ್ದಗಳ ಪ್ರವೃತ್ತಿ ಆಗ್ತಾ ಇರಬೇಕಾದ್ರೆ ಪ್ರವೃತ್ತಿನ ಶಬ್ದಗಳನ್ನ ಹೇಳೋದು ಅಂತ ಅರ್ಥ. ಪದಾನಂ ಸ್ತೋತು ಪುರುಷಾರ್ಥ ಅರ್ಪಣಮೇವ. ನಮಗೆ ಪುರುಷಾರ್ಥ ಬರುವಿಕೆ ಎಂಬುದೇ. ಏತಚ್ಚ ಅನುಪದಮೇವ ಸ್ಫುಟಿ ಭವಿಷ್ಯತೆ. ಅನುಪದ ಮುಂದೆ ಇದು ಹೇಗೆ ನಮಗೆ ಪುರುಷಾರ್ಥ ಪ್ರಾಪ್ತಿ ದೇವತೆಗಳ ಸ್ತೋತ್ರದಿಂದಾಗಿ ನಮಗೆ ಬೇಕಾದ ಹೇಗೆ ಸಿಗತ್ತೆ ಅನ್ನೋ ಮುಂದೆ ಗೊತ್ತಾಗತ್ತೆ. ನತು ಏವಂ ಯುವತ್ವಾದಿಕೆ ಅಸಂಭವ ಶಂಕಾಸ್ತಿ. ಅಂದ್ರೆ ಇವರು ಯುವಕರು ಇತ್ಯಾದಿಗಳಲ್ಲಿ ಅಸಂಭವಕ್ಕೆ ಅಂದ್ರೆ ಸಾಧ್ಯನೇ ಇಲ್ಲ. ಇವರು ಯುವಕರು ಅಂತ ಹೇಳಲಿಕ್ಕೆ, ದೇವತೆಗಳು ಶಿಶುಗಳು ಅಂತ ಹೇಳಲಿಕ್ಕೆ ಅಸಂಭವ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ನಾಪಿ ಇತಃ ಪ್ರಯೋಜನ ಅಲಾಭೇನ ಅಲ್ಲಾಭಾಯ ವೈವಕ್ಷಿಕ ಅನುಸಾರಣಂ ಇತಿ ಯುಕ್ತಂ. ಅಂದ್ರೆ ನಾಪಿ ಇತಃ ಪ್ರಯೋಜನ ಅಲಾಭೇನ ಅಂದ್ರೆ ಕೇವಲ ಶಿಶು ಅಂತ ಸ್ತೋತ್ರ ಮಾಡಿದ್ರೆ ಅಥವಾ ಕೇವಲ ಮಹತ್ ಅಂತ ಸ್ತೋತ್ರ ಮಾಡಿದ್ರೆ ನಮಗೆ ಬೇಕಾಗಿರತಕ್ಕಂತಹ ಏನೋ ಪ್ರಯೋಜನ ಸಿಗಲ್ಲ. ಪ್ರಯೋಜನ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ವೈವಕ್ಷಿಕ ಅನುಸರಣಂ ಅಂದ್ರೆ ಇವನಿಗೆ ಹೋಲಿಕೆ ಮಾಡಿದ್ರೆ ಇವನು ದೊಡ್ಡವನು, ಇವನಿಗೆ ಹೋಲಿಕೆ ಮಾಡಿದ್ರೆ ಇವನು ಚಿಕ್ಕವನು, ಈ ತರ ಹೇಳಿದ್ದಲ್ಲ. ನಾ ವೈವಕ್ಷಿಕ ಅನುಸರಣಂ ಇತಿ ಯುಕ್ತಂ. ಮಹತ್ವಾದಿ ಜ್ಞಾನಸ್ಯ ಸ್ತುತಿ ಅಪ್ರೀತಿಜನಕತೆಯ ತತ್ರ ತಾದೃಶ ವೈವಕ್ಷಿಕ ಅನುಸರಣಸ್ಯ ಯುಕ್ತತ. ಅಂದ್ರೆ ಸುಮ್ಮನೆ ನೋಡಿ, ಈಗ ಗಣಪತಿ ದೊಡ್ಡವನು, ಅರೆ ಗಣಪತಿ ಸುಮ್ಮನೆ ದೊಡ್ಡವನು ಅಂದ್ರೆ ಯಾರಿಗಿಂತ ದೊಡ್ಡವನು ಯಾರಿಗಿಂತ ಚಿಕ್ಕವನು ಆ ಜ್ಞಾನ ಇರಬೇಕಲ್ವಾ. ಅದಕ್ಕೋಸ್ಕರವಾಗಿ ದೊಡ್ಡವರು ಅಂದ್ರೆ ಈ ದೊಡ್ಡವರು ಯಾವಾಗಲೂ ದೊಡ್ಡವರಲ್ಲ, ಕೆಲವರಿಗಿಂತ ಚಿಕ್ಕವರಾಗಿರ್ತಾರೆ. ಚಿಕ್ಕವರು ಅಂದ್ರೆ ಪೂರ್ತಿ ಚಿಕ್ಕವರು ಅಲ್ಲ, ಕೆಲವರಿಗಿಂತ ದೊಡ್ಡವರಾಗಿರ್ತಾರೆ, ಅದು ಬೇಕು. ಹಾಗಾಗಿ
ಮಹತ್ವಾದಿ ಜ್ಞಾನಸ್ಯ ತುತಿ ಅಪ್ರೀತಿ ಜನಕತೆಯ ಬರೀ ಶಿಶು ಅಂತ ತಿಳ್ಕೊಂಡ್ರೆ ಅದು ದೇವತೆಗಳಿಗೆ ಅಷ್ಟು ಪ್ರಿಯವಾದದ್ದಲ್ಲ. ಅವರವರ ಕಕ್ಷೆ, ಅವರವರ ತಾರತಮ್ಯ, ಯಾರು ಯಾವ ಹಂತದಲ್ಲಿ ಇರ್ತಾರೆ, ಯಾರಿಗಿಂತ ದೊಡ್ಡವರು ಯಾರಿಗಿಂತ ಚಿಕ್ಕವರು, ಆ ರೀತಿ ನಾವು ದೇವತೆಗಳನ್ನ ಕಾಣಬೇಕು. ಹಾಗಾಗಿ ಅದಕ್ಕೋಸ್ಕರ ತತ್ರ ತಾದೃಶ ವೈವಕ್ಷಿಕ ಅನುಸರಣ ಸಿಗ್ತದಕ್ಕೂ ಇದು ದೇವತೆಗಳ ಪ್ರೀತಿಗೆ ಕಾರಣವಾದದ್ದು. ನಾವು ಅವರವರ ಕಕ್ಷೆಗೆ ಅನುಗುಣವಾಗಿ ಅವರವರು ಯಾವ್ಯಾವ ಸ್ಥಾನದಲ್ಲಿದ್ದಾರೋ ಆಯಾಯ ಸ್ಥಾನಕ್ಕನುಗುಣವಾಗಿ ದೇವತೆಗಳನ್ನು ನಾವು ಆರಾಧಿಸಬೇಕು. ಅದೇ ದೇವತೆಗಳಿಗೆ ಪ್ರೀತಿಗೆ ಕಾರಣವಾದದ್ದು. ದೇವತೆಗಳು ನಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಅದೇ ಕಾರಣವಾದದ್ದರಿಂದಾಗಿ ಹಾಗೆ ದೇವರ ಸ್ತೋತ್ರ ಮಾಡಬೇಕು. ಅತ್ರತು ಯುವತ್ವಾದಿ ಜ್ಞಾನಸ್ಯ ಏವ ತತ್ಪ್ರೀತಿ ಸಾಧನತೆಯ ತತಃ ಏವ ಪ್ರಯೋಜನ ಲಾಭೇನ ತದರ್ಥಂ ತದ್ ಅನುಸರಣಸ್ಯ ಅನಾವಶ್ಯಕತ್ವಾತ್. ಅಂದ್ರೆ ಕೇವಲ ಯುವಕ ಎಂಬ ಜ್ಞಾನ ತತ್ಪ್ರೀತಿ ಸಾಧನತೆಯ, ದೇವತೆಗಳು ನಿತ್ಯ ಯುವಕರು, ಸ್ತೋತ್ರ ಮಾಡಿದ್ರು ಸಾಕು, ದೇವತೆಗಳು ನಮಗೆ ಅನುಗ್ರಹ ಮಾಡೇ ಮಾಡ್ತಾರಲ್ವಾ. ತದನುಸರಣಸ್ಯ, ಹಾಗಾಗಿ ಅವರು ಮಹತ್ವ ಹೌದು ಅಥವಾ ಶಿಶುವು ಹೌದು, ಹೀಗೆಲ್ಲ ನಾವು ದೇವತೆಗಳನ್ನ ಚಿಂತನೆ ಮಾಡೋದು ಬೇಕಾಗಿಲ್ವಲ್ಲ. ಇದಮೇವ ತಾವತ್ ಅವಶಿಷ್ಯತೆ. ಅಲ್ಲಿ ಕೊಟ್ಟು ಕೊನೆಗೆ ಏನು ಉಳಿಯುತ್ತೆ ಅಂದ್ರೆ ಯತು ಶಿಶುತ್ವೇನ ಪ್ರಣತಾನಾಮೇವ ಸ್ಕಂದ ಇಂದ್ರಾದೀನ ಪುನಃ ಯುವತ್ವಾದಿನ ಪ್ರಣಾಮ ಪ್ರಸಜ್ಯತೆ. ನಾವು ಶಿಶು ಅಂತ ಹೇಳಿ ಯಾವ ಸ್ಕಂದ ಇಂದ್ರಾದಿಗಳಿಗೆ ನಮಸ್ಕಾರ ಮಾಡಿದ್ವೋ ಮತ್ತು ಅವ್ರಿಗೆ ಯುವಕರು ಎಂಬ ನಮಸ್ಕಾರ ಮಾಡ್ಬೇಕಾಗ್ತದೆ. ಆಚ ಪುನರುಕ್ತಿ ಅಲ್ಲಿ ಏನ್ ಬಂದಂಗಾಯ್ತು, ಶಿಶು ಅಂತನೂ ಸ್ಕಂದೇಂದ್ರಾದಿಗಳಿಗೆ ನಮಸ್ಕಾರ ಮಾಡೋದು, ಯುವಕರು ಅಂತನೂ ಸ್ಕಂದೇಂದ್ರಾದಿಗಳಿಗೆ ನಮಸ್ಕಾರ ಮಾಡೋದು. ಅಲ್ಲಿ ಮತ್ತೆ ಹೇಳಿದ್ದನ್ನೇ ಹೇಳ್ದಂಗಾಯ್ತಲ್ಲ. ಪೌನರುಕ್ತಿ ಅನ್ನೋದೊಂದು ದೋಷ, ಪುನರುಕ್ತಿ ಮತ್ತೆ ಹೇಳಿದ್ದನ್ನೇ ಹೇಳೋದೊಂದು ದೋಷ ಅದು. ಏತದಪಿ ನ ದೂಷಣಂ, ಇದು ಕೂಡ ಈಗೇನು ನಮಸ್ಕಾರ ಮಾಡಿದವ್ರಿಗೆ ಮತ್ತೆ ನಮಸ್ಕಾರ, ಬೇರೆ ಬೇರೆ ಹೆಸರಿಂದ ನಮಸ್ಕಾರ, ಶಿಶು ಅಂತ ಒಮ್ಮೆ ನಮಸ್ಕಾರ ಮಾಡೋದು, ಯುವಕರು ಅಂತ ಒಮ್ಮೆ ನಮಸ್ಕಾರ ಮಾಡೋದು ದೋಷ ಅಲ್ಲ ಇದು. ಪ್ರಾಪ್ತ ಆಪತ್ ಪರಿಹಾರಾಯ ದೇವಾಹ ಸ್ತೂಯಂತೆ ಇದು ತಾವತ್ ಅವಿವಾದಂ. ನಾವು ದೇವತೆಗಳ ಸ್ತೋತ್ರ ಮಾಡೋದು ಏಕೆ? ಪ್ರಾಪ್ತ ಆಪತ್ ಪರಿಹಾರಾಯ, ನಮ್ಗೇನೋ ತೊಂದರೆ ಬಂದಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಏನೋ ತೊಂದರೆ ಬಂದಿದೆ, ಆ ಆಪತ್ತಿನ ಪರಿಹಾರಕ್ಕೋಸ್ಕರವಾಗಿ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡುವಂಥದ್ದು. ಇದು ತಾವತ್ ಅವಿವಾದಂ, ಇದಂತೂ ಸತ್ಯ ಅಲ್ಲ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಕಷ್ಟ ಬಂದಾಗ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ, ದೇವರನ್ನ 4 ರೀತಿ ಜನರ ಸ್ತೋತ್ರ ಮಾಡ್ತಾರೆ. ಆರ್ತಃ, ಮೊದಲು ಕಷ್ಟ ಬಂದು ದೇವರ ಹತ್ರ ಓಡ್ತಾನೆ. ಜಿಜ್ಞಾಸು, ದೇವರ ಬಳಿ ದೇವರನ್ನ ತಿಳಿಯುವ ಅಪೇಕ್ಷೆಯಿಂದಾಗಿ. ಅರ್ಥಾರ್ಥಿ, ಯಾವುದೋ ಸಂಪತ್ತಿಗೋ, ಭೂಮಿ ಬಂಗಾರ ಮೊದಲಾದ ಸಂಪತ್ತಿಗೋಸ್ಕರವಾಗಿ. ಇನ್ನು ಜ್ಞಾನಿ, ಈಗಾಗಲೇ ದೇವರ ಬಗ್ಗೆ ಗೊತ್ತು ಮತ್ತು ತಿಳ್ಕೊಳ್ಬೇಕು ಅಂತ. ಅಲ್ಲಿ ಜ್ಞಾನಿ ಬಹಳ ಉತ್ತಮ. ಮೊದಲು ದೇವರ ಕಡೆಗೆ ಓಡೋನು ಯಾರು? ಆರ್ತಃ, ಕಷ್ಟದಲ್ಲಿದ್ದವನು. ಆ ಕಷ್ಟದಲ್ಲಿದ್ದವರು ದೇವರ ಬಳಿ ಓಡ್ತಾರೆ ಅನ್ನೋದಂತೂ ಪ್ರಸಿದ್ಧ. ಸ್ತುತಿಶ್ಚ ಮಾಹಾತ್ಮ್ಯ ಪ್ರತಿಪಾದನಮೇವ, ಹಾಗೆ ದೇವರ ಸ್ತೋತ್ರ ಯಾವಾಗ ಮಾಡ್ತೀವಿ? ಕಷ್ಟ ಬಂದಾಗ. ಸ್ತೋತ್ರ ಅಂದ್ರೆ ಏನು? ಮಾಹಾತ್ಮ್ಯ ಪ್ರತಿಪಾದನಮೇವ, ದೇವತೆಗಳಲ್ಲಿ ಇರತಕ್ಕಂಥ ಮಹತ್ವವನ್ನು ಹೇಳ್ತಕ್ಕಂಥ ಶಬ್ದ. ನಮೋ ಗಣಪತಯೇ ಎಂಬುದಾಗೆಲ್ಲ ಹೇಳಿ, ನಮೋ ವ್ರಾತಪತಯೇ, ನಮೋ ಗಣಪತಯೇ, ನಮ ಪ್ರಮಥಪತಯೇ, ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುಧಾಯ ಶ್ರೀ ವರದಮೂರ್ತಯೇ ನಮಃ. ಎಲ್ಲಾ ಶಬ್ದ ಗಣಪತಿಯನ್ನೇ ಹೇಳ್ತಕ್ಕಂಥ ಶಬ್ದಗಳು. ಅಷ್ಟು ಶಬ್ದ ಯಾಕೆ? ಒಂದು ಶಬ್ದ ಸಾಕಲ್ವಾ? ಗಣಪತಿಗೆ ನಮಸ್ಕಾರ ಸಾಕಲ್ವಾ? ಅಷ್ಟೆಲ್ಲ ಶಬ್ದ ಯಾಕೆ ಅಂದ್ರೆ ದೇವತೆಗಳನ್ನ ಭಿನ್ನ ಭಿನ್ನ ಶಬ್ದಗಳಿಂದ ದೇವತೆಗಳ ಮಹತ್ವವನ್ನ ಹೊಗಳುವಂಥದ್ದೇ ಸ್ತೋತ್ರ. ಏನೇವ ಪ್ರೀತಿ ಹೀಗೆ ಪ್ರಸಿದ್ಧಮೇವ, ಸ್ತೋತ್ರ ಮಾಡಿದಷ್ಟು ದೇವತೆಗಳು ಪ್ರೀತರಾಗ್ತಾರೆ, ಸಂತುಷ್ಟರಾಗ್ತಾರೆ. ತತಃ ಸ್ವಯಂಪ್ರಯೋಜನಂ ಸಾಧಯತ ಯಥಾ ಸ್ತುತ್ಯ ಪ್ರೀತಿ ತಸ್ಮಿನ್ ಅಧಿಕಾ ಭವೇತ್. ಸ್ತುತ್ಯ ಪ್ರೀತಿ ತಸ್ಮಿನ್ ಅಧಿಕಾ ಭವೇತ್ ತಥಾ ಕರ್ತವ್ಯಮೇವ ಪ್ರಯೋಜನ ಲಾಭ ಪರ್ಯಂತಂ. ಅಲ್ಲಿಗೆ ಸ್ವಪ್ರಯೋಜನಂ ಸಾಧಯತ, ನಮ್ಮ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತಾದ್ರೆ ಎಲ್ಲಿವರೆಗೆ ದೇವತೆಗಳು ಪ್ರೀತರಾಗೋದಿಲ್ಲ ಅಲ್ಲಿವರೆಗೆ ಸ್ತೋತ್ರ ಮಾಡ್ತಾನೆ ಇರಬೇಕು. ನಮಗೆ ಅನುಗ್ರಹ ಆಗುವವರೆಗೂ ಸ್ತೋತ್ರ ಮಾಡ್ತಾ ಇರಬೇಕು. ಅನುಗ್ರಹ ಆದ್ಮೇಲೆ ಬಿಡಬೇಕು ಅಂತಲ್ಲ, ಮತ್ತು ಮುಂದುವರಿಸಬೇಕು. ಅನುಗ್ರಹ ಆಗುವವರೆಗೂ ಅನೇಕ ರೀತಿಯಿಂದ ಅನೇಕ ಶಬ್ದಗಳಿಂದ ದೇವತೆಗಳ ಸ್ತೋತ್ರ ಮಾಡ್ತಾ ಇರಬೇಕು. ಸತಿತ ಪ್ರಯೋಜನೆ ತತ್ ಅದೂಷಣತ್ವಾತ್, ಪ್ರಯೋಜನ ಇದೆ ಅಂತ ಆದ್ಮೇಲೆ ಅನೇಕ ಬಾರಿ ಸ್ತೋತ್ರ ಮಾಡುವಂತ ದೋಷ ಅಲ್ಲ, ತತ್ ಅದೂಷಣತ್ವಾತ್. ಇಂಚ ದೇವಾನಾಂ ರೂಪ ದಾರಿದ್ರ್ಯಾಭಾವೇನ, ದೇವತೆಗಳಿಗೆ ಒಂದು ರೂಪನ, ದೇವತೆಗಳಿಗೆ ಅನೇಕ ರೂಪ, ಅವರಿಗೆ ರೂಪ ದಾರಿದ್ರ್ಯ, ನಮ್ಗೆ ರೂಪ ದಾರಿದ್ರ್ಯ, ನಮಗೆಲ್ಲ ಒಂದೊಂದೇ ರೂಪ. ದೇವತೆಗಳು ಹೇಗಲ್ಲ 10, 100, 1000, ಲಕ್ಷ, ಕೋಟಿ ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬಹುದು. ದೇವಾನಾಂ ರೂಪ ದಾರಿದ್ರ್ಯಾಭಾವೇನ ಸ್ಕಂದ ಇಂದ್ರಾದೀನಾಮೇವ ವಿಶೇಷ ವಿವಕ್ಷೆಯ ಪುನಃ ಪ್ರಣಾಮಸ್ಯ ಶಿಷ್ಟತರತ್ವಾತ್. ಯಾವುದೋ ಒಂದು ರೂಪದಲ್ಲಿ ಸ್ಕಂದ ಮಗುವಾಗಿರ್ತಾನೆ, ಇನ್ಯಾವುದೋ ರೂಪದಲ್ಲಿ ಯುವಕನಾಗಿರ್ತಾನೆ, ಇನ್ಯಾವುದೋ ರೂಪದಲ್ಲಿ ದೊಡ್ಡ ಸೇನಾ ನಾಯಕನಾಗಿ ಮಹತ್ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ದೇವತೆಗಳು ಭಿನ್ನ ಭಿನ್ನ ಸಂದರ್ಭದಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಇರ್ತಾರೆ. ಅದರಿಂದಾಗಿ ಯಾವ
ಅವಸ್ಥೆಯಲ್ಲೂ ಕೂಡ ದೇವತೆಗಳು ಇದ್ದೇ ಇರ್ತಾರೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ದೇವತೆಗಳ ನಮಸ್ಕಾರ ಮಾಡಬಹುದು. ಪರಮೇಶ್ವರ ಪ್ರೇಮ ಪಾತ್ರಾಣಾಂ ದೇವಾನಾಂ ವಿಶೇಷತಃ ತತ್ಸಂಪಾದನಾಯ ರೂಪಾಂತರೇ ಅವಸ್ಥಾ ವಿಶೇಷೇಣ ಏವ ಅವಸ್ಥಾನೇನ ತಥಾಸ್ತವನೇನ ಸ್ತೋತರಿ ತೇಷಾಂ ಪ್ರೀತಿ ವಿಶೇಷ ಲಾಭ ಸದ್ಭಾವಾಚ್ಚ. ದೇವತೆಗಳು ಪರಮೇಶ್ವರ ಪ್ರೇಮ ಪಾತ್ರರು. ಪರಮೇಶ್ವರ ಅಂದ್ರೆ ಭಗವಂತ, ಅವನ ಪ್ರೀತಿಗೆ ಪಾತ್ರರಾದವರು. ಅದಕ್ಕೋಸ್ಕರ ದೇವತೆಗಳವರು, ನಾವ್ಯಾರೋ ದೇವತೆಗಳಲ್ಲ. ಹಾಗಾಗಿ ಭಗವಂತನ ಪ್ರೀತಿಗೆ ಪಾತ್ರರಾದವರು ದೇವತೆಗಳು. ಅಂತಹ ದೇವತೆಗಳಿಗೆ ವಿಶೇಷತಃ ತತ್ಸಂಪಾದನಾಯ, ವಿಶೇಷವಾಗಿ ನಾವು ಭಗವಂತನ ಅನುಗ್ರಹ ಇನ್ನೂ ಪಡಿಬೇಕು ಅಂತ ದೇವತೆಗಳಿಗೆ ಆಸೆ. ಅದಕ್ಕೇನ್ ಮಾಡ್ತಾರೆ ಅವರು? ರೂಪಾಂತರೇ ಅವಸ್ಥಾ ವಿಶೇಷೇಣ, ಬೇರೆ ಬೇರೆ ರೂಪದಲ್ಲಿ. ರಾಮನಾಗಿ ಹನುಮಂತ ಬಂದಾಗ ವಾಯುದೇವರ ಮೂಲ ರೂಪ ಇದ್ದೇ ಇದೆ, ಭೀಮನಾಗಿ ಬಂದಾಗ ಮೂಲ ರೂಪ ಇದ್ದೇ ಇದೆ. ಹೀಗೆ ಎಲ್ಲಾ ಸಂದರ್ಭದಲ್ಲೂ ಕೂಡ ದೇವತೆಗಳು ಭಿನ್ನ 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 ರೂಪದಲ್ಲಿ ಅನೇಕ ರೂಪಗಳು, ಒಂದು ರೂಪದಿಂದ ಮಾಡಿದ್ರೆ ಸಾಲಲ್ಲ, ಹೀಗೆ ಅನೇಕ ರೂಪಗಳನ್ನ ತೆಗೆದುಕೊಂಡು ಭಗವಂತನ ಆರಾಧನೆ ಮಾಡ್ತಾರೆ. ಸೋಬರಿ ಮಹರ್ಷಿಗಳು 50 ಶರೀರವನ್ನ ತೆಗೆದುಕೊಂಡು ಸಾಧನೆ ಮಾಡಿದ್ದಾರೆ. ಹಾಗೆ ಅನೇಕ ರೂಪಗಳ ಮೂಲಕವಾಗಿ ದೇವತೆಗಳು ಭಗವಂತನನ್ನ ಆರಾಧಿಸ್ತಾರೆ. ಆರಾಧಿಸಿ ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾರೆ. ಅದಕ್ಕೋಸ್ಕರವಾಗಿ ದೇವತೆಗಳಿಗೆ ಶಿಶು ರೂಪವೂ ಇದೆ, ವಟು ರೂಪವೂ ಇದೆ, ಯುವ ರೂಪವೂ ಇದೆ, ಎಲ್ಲಾ ರೂಪಗಳು ಇದ್ದಾವೆ. ಹಾಗಾಗಿ ಅವಸ್ಥಾನೇನ ತಥಾ ಸ್ತವನೇನ, ಹಾಗೆ ಬೇರೆ ಬೇರೆ ತರ ಸ್ತೋತ್ರ ಮಾಡುವುದರಿಂದಾಗಿ ಸ್ತೋತರಿ. ಸ್ತೋತರಿ ಅಂದ್ರೆ ಸ್ತೋತ್ರ ಮಾಡು, ಸ್ತೋತೃ ಶಬ್ದ ಸಪ್ತಮಿ ಭಕ್ತಿ ಏಕವಚನ ಸ್ತೋತರಿ. ಸ್ತೋತ್ರ ಮಾಡುವಂತಹ ಭಕ್ತರಲ್ಲಿ ತೇಷಾಂ ಪ್ರೀತಿ ವಿಶೇಷ ಲಾಭ ಸದ್ಭಾವಾಚ, ದೇವತೆಗಳು ವಿಶೇಷವಾಗಿ ನಮ್ಮ ಮೇಲೆ ಪ್ರೀತರಾಗಿ ಅನುಗ್ರಹವನ್ನ ಮಾಡ್ತಾರೆ. ಹಾಗಾಗಿ ಭಿನ್ನ ಭಿನ್ನ ಶಬ್ದಗಳಿಂದಾಗಿ ದೇವತೆಗಳನ್ನ ಸ್ತೋತ್ರ ಮಾಡುವಂಥದ್ದು ಯುಕ್ತವಾಗಿದೆ. ಶ್ರೀಕೃಷ್ಣಾರ್ಪಣ.